ಮಕ್ಕಳೇ, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಎಲ್ಲರೂ ಹೇಗಿದ್ದೀರಿ ಮಕ್ಕಳೇ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಿಮ್ಮ ಪರೀಕ್ಷೆಗಳನ್ನ ಮುಗಿಸ್ಕೊಂಡಿದ್ದೀರಾ, ಹೌದಾ? ಸೊ ರಜೆನ ಚೆನ್ನಾಗಿ ಕಳೀತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಹೌದಾ? ಹೌದು ಮ್ಯಾಮ್, ರಜೆ ಚೆನ್ನಾಗಿ ಕಳೀತಿದ್ದೀವಿ. ಇವಾಗ ಯಾವ ಪಾಠ ಮಾಡೋದಕ್ಕೆ ಬಂದಿದ್ದೀರಾ ಅಂತ ನಿಮ್ಮ ತಲೆಯಲ್ಲಿ ಬರ್ಬೋದು, ಹೌದಾ? ಸೊ ಖಂಡಿತ ನಾನು ಪಾಠ ಅಂತೂ ಮಾಡೋದಕ್ಕೆ ಇವತ್ತು ಬಂದಿಲ್ಲ. ಆದ್ರೆ ಬಂದಿರೋ ಉದ್ದೇಶ ಏನು ಅಂತ ಹೇಳ್ಬಿಡ್ತೀನಿ. ಈಗ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಾಸ್ 9th ಮುಗಿಸಿ ಕ್ಲಾಸ್ 10th ಬರ್ತಿರೋಂಥ ಮಕ್ಕಳಿಗೆ ಕೆಲವು ಇನ್ಸ್ಟ್ರಕ್ಷನ್, ಒಂದು ಗೈಡ್ಲೈನ್ಸ್ ಕೊಡೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಯಾವುದಕ್ಕೆ ಅಂದರೆ ನೋಡಿ, ಯೂಶಲಿ ಯಾವುದೇ ಕೆಲಸನ ನಾವು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅಂದರೆ ಒಂದು ಪ್ಲ್ಯಾನ್ ಇರಬೇಕಂತೆ, ಹೌದಾ? ಸೊ ಅದೇ ರೀತಿ ಯಾವ ಇನ್ಸ್ಟ್ರಕ್ಷನ್ಗಳನ್ನು, ಯಾವುದನ್ನ ನಾವು ಫಾಲೋ ಮಾಡಿದರೆ, ಏನನ್ನ ಪಾಲಿಸಿದ್ರೆ ಕ್ಲಾಸ್ 10th ನೀವೆಲ್ಲ ಒಳ್ಳೆ ಸ್ಕೋರನ್ನು ಮಾಡಬಹುದು ಅನ್ನೋದನ್ನ ನಿಮಗೆ ತಿಳಿಸೋದಕ್ಕೆ ನಾನಿಲ್ಲಿ ಬಂದೀನಿ. ಓಕೆ, ಅರ್ಥ ಆಯ್ತಾ? ಫೈನ್. ಸೊ ಹಾಗಿದ್ರೆ ಇನ್ಯಾಕ್ ತಡ, ಏನನ್ನ ನಾವು ತಿಳ್ಕೋಬೇಕು, ಏನನ್ನ ಫಾಲೋ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇವಾಗ ತಿಳಿಸೋದಕ್ಕೆ ಹೊರಟಿದ್ದೀನಿ. ಫೈನ್. ನೋಡಿ, ಕ್ಲಾಸ್ 9th ಮುಗಿಸಿ ಕ್ಲಾಸ್ 10th ಬಂದಿದ್ದೀರಾ, ಹೌದಾ? ಈಗ ಕ್ಲಾಸ್ 9th ಕೆಲವು ಮಕ್ಕಳು ಅನ್ಕೊಂತಿರ್ತೀರ, ನಾನು ಇಲ್ಲಿವರೆಗೂ ಚೆನ್ನಾಗಿ ಓದಲಿಲ್ಲ, ಈಗ ಇದೆಲ್ಲ 10th ಎಫೆಕ್ಟ್ ಆಗುತ್ತಾ ಅಂತ. ಖಂಡಿತ ಏನೂ ಎಫೆಕ್ಟ್ ಆಗಲ್ಲ. ಆದರೆ ಅದು ಎಫೆಕ್ಟ್ ಆಗುತ್ತೋ ಬಿಡುತ್ತೋ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿರೋದು, ನಿಮ್ಮ ಮೇಲೆ ನಿಂತಿರೋದು. ಹೇಗೆ ಅಂದರೆ, ನೀವು ಇಷ್ಟು ದಿನ ಎಷ್ಟು ಸ್ಕೋರ್ ಮಾಡ್ತಿದ್ರೋ, ಅಥವಾ ಚೆನ್ನಾಗಿ ಪಾಠ ಕೇಳ್ತಿದ್ರೋ ಇಲ್ವೋ, ಓಕೆ? ಸೊ ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊತಿದ್ರೋ ಇಲ್ವೋ, ಸೀರಿಯಸ್ ಆಗಿ ತಗೊಂಡಿದ್ರೋ ಇಲ್ವೋ, ಅದು ಸೆಕೆಂಡ್ರಿ, ಬಿಟ್ಬಿಡ್ರಿ ಅದನ್ನು. ಆದರೆ ಈಗ ನೀವು ಅದನ್ನು ಎಷ್ಟು ಸೀರಿಯಸ್ ಆಗಿ ತಗೊಂತೀರಾ, ಎಷ್ಟು ಎಫರ್ಟ್ ಹಾಕ್ತೀರಾ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈ ಒಂದು ವರ್ಷ. ಓಕೆ, ಸೊ ಈ ಕ್ಲಾಸ್ 10th ಆದಮೇಲೆ ನಾವು ಓದೋದು ಬರೆಯೋದು ಏನೂ ಇರಲ್ವಾ? ಖಂಡಿತ ಇರುತ್ತೆ. ಆದರೆ ಈ ಒಂದು ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ನಾನೇನು ಹೇಳ್ತಿದ್ದೀನಲ್ಲ, ಅದನ್ನು ನೀವು ಫಾಲೋ ಮಾಡಿದರೆ ಕ್ಲಾಸ್ 10th ಅಷ್ಟೇ ಸೀಮಿತ ಅಲ್ಲ, ಅದು ನಿಮ್ಮ ಥ್ರೂಔಟ್ ದ ಎಜುಕೇಷನ್ ಲೈಫ್ ಏನಿದೆಯಲ್ಲ ಅದಕ್ಕೆ ಅದು ತುಂಬ ಇಂಪಾರ್ಟೆಂಟ್. ಯಾವಾಗಲೂ ತಿಳ್ಕೊಳ್ಳಿ, ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕಂದ್ರೂ ಕೂಡ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ನೀವು ಯಾವುದೇ ಸಾಧಕರನ್ನ ನೋಡ್ರಿ, ಅವರಿಗೆ ಒಂದು ಡಿಸಿಪ್ಲಿನ್ ಇತ್ತು, ಒಂದು ರೊಟೀನ್ ಇರುತ್ತೆ, ನೀವು ನೋಡ್ಬೋದು. ಆ ರೊಟೀನನ್ನು ಅವರು ಫಾಲೋ ಮಾಡ್ತಾರೆ, ಅದನ್ನು ಹ್ಯಾಬಿಟ್ ಆಗಿ ಮಾಡ್ಕೊಂಡ್ಬಿಡ್ತಾರೆ ಅವರು. ಅರ್ಥ ಆಯ್ತಾ? ಸೊ ನೀವು ಕೂಡ ಒಂದು ಡಿಸಿಪ್ಲಿನಿಟಿನ ಮೇಂಟೈನ್ ಮಾಡಿದ್ದೇ ಆದರೆ ಓಕೆ, ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ಸೊ ನಾಟ್ ವಿತ್ ರೆಸ್ಪೆಕ್ಟ್ ಟು ಸ್ಕೋರ್, ನಾನು ಮಾರ್ಕ್ಸ್ ಬಗ್ಗೆ ಅಷ್ಟೇ ಮಾತಾಡ್ತಿಲ್ಲ. ಜೀವನದಲ್ಲಾದರೂ ಕೂಡ ನಾವು ಗೆಲ್ಲಬೇಕು ಅಂದರೆ ನಮಗೆ ಒಂದು ಡಿಸಿಪ್ಲಿನಿಟಿ ಇರಬೇಕು, ಒಂದು ರೊಟೀನ್ ಇರಬೇಕು, ಒಂದು ಹ್ಯಾಬಿಟ್ ಇರಬೇಕು. ಓಕೆ, ಸರಿ. ಹಾಗಿದ್ರೆ ಮ್ಯಾಮ್ ಬರೀ ಇದೇ ಹೇಳ್ತಿದ್ದೀರಲ್ಲ, ಏನು ಮಾಡ್ಬೇಕಂತ ಹೇಳಿ ಬೇಗ ಅಂತ ನೀವು ಅನ್ಕೊಂತಿರ್ಬೋದು. ಶುರು ಮಾಡೋಣ. ಫೈನ್. ಮೊದಲನೇದಾಗಿ ನಾವೇನು ಮಾಡ್ಬೇಕು ಕ್ಲಾಸ್ 10th? ಏನೂ ಇಲ್ಲ, ಓದಬೇಕು, ಹೌದಾ? ಎಲ್ಲ ಕ್ಲಾಸಸ್ ಥರನೇ ಇಲ್ಲಿನೂ ಕೂಡ ಓದ್ತೀರಾ, ಆದರೆ ಸ್ವಲ್ಪ ಎಫರ್ಟ್ ಜಾಸ್ತಿ. ಆದರೆ ಯಾವುದನ್ನ ಹೇಗೆ ಓದಿದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ ಅಂತ ತಿಳ್ಕೊಂಬಿಟ್ರೆ ಆಯ್ತು, ಅಷ್ಟೇ, ಬೇರೆ ಏನೂ ಇಲ್ಲ ಇಲ್ಲಿ, ಹೌದಾ? ಸೊ ಮೊದಲನೇದಾಗಿ ಕ್ಲಾಸ್ 10th ನಾನು ನಿಮಗೆ ಮೊದಲನೇದಾಗಿ ಗೈಡ್ಲೈನ್ ಕೊಡೋದೇನು ಅಂದರೆ, ಸ್ಟಿಕ್ ಆನ್ ಟು ಯುವರ್ NCERT ಸಿಲೆಬಸ್. ಓಕೆ, ಏನು? ಸ್ಟಿಕ್ ಆನ್ ಟು ಯುವರ್ NCERT ಸಿಲೆಬಸ್. ಏನು? NCERT ಸಿಲೆಬಸ್. ಫೈನ್. ಸೊ NCERT ಸಿಲೆಬಸ್ ಅನ್ನುವಂಥದ್ದು ಒಂದು ಉದ್ಗ್ರಂಥ ಇದ್ದ ಹಾಗೆ. ಈ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂಥ ಎಕ್ಸಾಂಪಲ್ ಕ್ವಶನ್ಸ್ಗಳು, ಎಕ್ಸಸೈಸ್ ಕ್ವಶನ್ಸ್ಗಳನ್ನು ನೀವು ತರೋ ಆದರೆ ಅಲ್ಲಿಗೆ ನಿಮಗೆ 85% ಅಷ್ಟು ನಿಮ್ಮ ಸ್ಕೋರ್ ನಿಮ್ಮಲ್ಲಿ ಇದ್ದ ಹಾಗೆ, ನಿಮಗೆ ಬಂದ ಹಾಗೆ. ಓಕೆ, ಸೊ ನಾನು ಇದನ್ನ ಮಿಡ್ ಟರ್ಮಿಗೆ ಅಷ್ಟೇ ಮಾತಾಡ್ತಿಲ್ಲ, ನಿಮ್ಮ ಥ್ರೂಔಟ್ ಕ್ಲಾಸ್ 10th ಏನಿದೆಯಲ್ಲ ಅಲ್ಲಿ ತನಕ ಈ ಒಂದು ಇನ್ಸ್ಟ್ರಕ್ಷನ್ಗಳನ್ನು ನೀವು ಫಾಲೋ ಮಾಡಿದರೆ ಖಂಡಿತ ಯು ಕ್ಯಾನ್ ಸ್ಕೋರ್ ವೆಲ್. ಓಕೆ, ಸೊ ಇದ್ರ ಜೊತೆಗೆ ಡಿಸಿಪ್ಲಿನಿಟಿ ತುಂಬಾ ಇಂಪಾರ್ಟೆಂಟ್. ನಾನು ಹೇಳ್ತಿದ್ದೀನಿ, ಡೇ 1ಇಂದನೇ ಅದನ್ನು ಅಳವಡಿಸ್ಕೊಳ್ತಾ ಬನ್ನಿ. ಏನು? ಡಿಸಿಪ್ಲಿನಿಟಿ ಅಂದ್ರೆ ಏನು? ನಾನು ಇನ್ನೊಂದು ಕಿವಿ ಮಾತು ಹೇಳೋದೇನು ಅಂದರೆ, ತುಂಬ ಜನ ಮಕ್ಕಳು ಕೇಳ್ತೀರಾ, ಮ್ಯಾಮ್ ಏನು ಟೈಮ್ ಟೇಬಲ್ ಹಾಕ್ಕೋಬೇಕು, ಟೈಮ್ ಟೇಬಲ್ ಹೇಳ್ರಿ, ನಾವು ಹೆಂಗೆ ಓದಬೇಕು ಅಂತ. ನೋಡಿ, ಟೈಮ್ ಟೇಬಲ್ ಈಸ್ ಡಿಪೆಂಡಿಂಗ್ ಆನ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್ ನನ್ನ ಪ್ರಕಾರ. ಯಾಕೆ? ಕೆಲವೊಬ್ರು
ನೈಟ್ ಪರ್ಸನ್ಸ್, ಅಂದ್ರೆ ರಾತ್ರಿ ಹೊತ್ತು ಕುತ್ಕೊಂಡು ಓದುವಂಥ ಮಕ್ಕಳು ಕೆಲವೊಬ್ರು ಇರ್ತೀರಾ. ಕೆಲವೊಬ್ರು ಅರ್ಲಿ ಮಾರ್ನಿಂಗ್ ಓದೋದು ನಿಮಗೆ ತುಂಬಾ ಕಂಫರ್ಟೇಬಲ್, ಪ್ರೊಡಕ್ಟಿವ್ ಆಗಿ ಓದ್ತೀರಾ. ಸೊ ಕೆಲವೊಬ್ರು ಅರ್ಲಿ ಮಾರ್ನಿಂಗ್ ಓದ್ತೀರಾ ಅಂದ್ರೆ ನೀವು ಬೆಳಗ್ಗೆ ಟೈಮ್ ಟೇಬಲ್ ಮೇಂಟೈನ್ ಮಾಡಿ. ಆದ್ರೆ ಒಂದು ವಿಷಯ ಏನು ಅಂದ್ರೆ ರಿಮೆಂಬರ್ ದಿಸ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾವ ಟೈಮಲ್ಲಿ ತುಂಬಾ ಪ್ರೊಡಕ್ಟಿವ್ ಅನ್ಸುತ್ತೆ, ಪ್ರೊಡಕ್ಟಿವ್ ಅಂದ್ರೆ ಏನು ನಿಮಗೆ ಗೊತ್ತಿರುತ್ತೆ. ಈ ಒಂದು 2-3 ತಾಸು ನಾನು ತುಂಬಾ ಆಕ್ಟಿವ್ ಆಗಿರ್ತೀನಿ, ನಾನು ಏನೇ ಓದಿದ್ರು ಕೂಡ ಥಟ್ ಅಂತ ನನ್ನ ತಲೆಯಲ್ಲಿ ಹೋಗಿ ಕೂತ್ಬಿಡುತ್ತೆ ಅಂತ. ಆ ಟೈಮಲ್ಲಿ ಹಾರ್ಡ್ ಸಬ್ಜೆಕ್ಟ್ಸ್ಗಳನ್ನ ನೀವು ತಗೊಂಡು ಅವುಗಳನ್ನ ನೀವು ಓದ್ತಾ ಹೋಗಿ. ಅರ್ಥ ಆಯ್ತಾ? ಈ ಎಲ್ಲ ಇನ್ಸ್ಟ್ರಕ್ಷನ್ಗಳು ನೀವು ಕ್ಲಾಸ್ 10ಗೆ ಎಂಟರ್ ಆದ ತಕ್ಷಣ ನೀವು ಒಂದೊಂದಾಗಿ ಫಾಲೋ ಮಾಡ್ತಾ ಹೋಗಿ. ಅರ್ಥ ಆಯ್ತಾ? ಓಕೆ, ಫೈನ್. ಸೊ ಏನ್ ಹೇಳ್ದೆ ನಾನು, NCERT ಸಿಲೆಬಸ್ನ ನೀವು ಚೆನ್ನಾಗಿ ತಿರುವು ಹಾಕಿ. ಓಕೆ, ಫೈನ್, ಆಲ್ ರೈಟ್. ಸೊ ಈಗ ಎರಡನೇದಾಗಿ ಅವಾಯ್ಡ್ ಮಲ್ಟಿಪಲ್ ರೆಫರೆನ್ಸ್ ಬುಕ್ಸ್. ಏನು? ಅವಾಯ್ಡ್ ಮಲ್ಟಿಪಲ್ ರೆಫರೆನ್ಸ್ ಬುಕ್ಸ್. ಇವಾಗ ನಿಮಗೆ ಕ್ವಶನ್ ಬರುತ್ತೆ. ಓಕೆ ಮ್ಯಾಮ್, ಕರೆಕ್ಟಾಗಿ ಬಂದ್ರಿ, ಹಿಡ್ಕೊಂಡ್ವಿ ನೋಡ್ರಿ ಇವಾಗ ಒಳ್ಳೆ ಪಾಯಿಂಟ್ ಅಲ್ಲಿ ಅಂತ. ಬುಕ್ಸ್ ಅಂತ ಹೇಳ್ತಿದ್ರಿ, ರೆಫರೆನ್ಸ್ ಬುಕ್ಸ್ ಜಾಸ್ತಿ ಬೇಡ ಅಂತ ನೀವು ಹೇಳಿದ್ರೆ, ಹಾಗಿದ್ರೆ ಯಾವ ಬುಕ್ನ ಮೇಂಟೈನ್ ಮಾಡಬೇಕು, ಯಾವ್ದನ್ನು ಓದಬೇಕು ಹೇಳ್ರಿ ನಮಗೆ ಅಂತ ನಿಮಗೆ ಕ್ವಶನ್ ಬರುತ್ತೆ. ಓಕೆ, ಸೊ ಇದಕ್ಕೆ ನಾನು ಹೇಳೋದೇನು ಅಂದ್ರೆ, ಈ ಸ್ಟೇಟ್ ಬೋರ್ಡ್ ನಮ್ಮ SSLC ಮಕ್ಕಳು ಏನಿದಿರಲ್ಲ ಅವರಿಗೆ ನಾನು ಏನು ಹೇಳ್ತೀನಿ ಅಂದ್ರೆ, ಈ NCERT ಸಿಲೆಬಸ್ ಅನ್ನ ನೀವು ಮೇಂಟೈನ್ ಮಾಡ್ತಾ ಹೋಗಿ. ಅಂದ್ರೆ ಇದನ್ನ ಪೂರ್ತಿ ತಿರುವು ಹಾಕ್ಬಿಡಿ. ಓಕೆ, ಸೊ ಥ್ರೂ ಔಟ್ ದ ಇಯರ್ ನಾನು ಮಾತಾಡ್ತಿರೋದು ಕೇವಲ ಮಿಡ್ ಟರ್ಮಿಗೆ ಅಷ್ಟೇ ಅಲ್ಲ, ಇದು ಸೀಮಿತ ಆಗಿಲ್ಲ, ಥ್ರೂ ಔಟ್ ದ ಇಯರ್ ಬಗ್ಗೆ ನಾನು ಹೇಳ್ತಿರೋದು ಪ್ಲಾನ್. ಓಕೆ, ಇದನ್ನು ಬಿಟ್ರೆ ಏನ್ ಮಾಡ್ಬೇಕು, ಇದನ್ನ ಸಿಲೆಬಸ್ನ ಕಂಪ್ಲೀಟ್ ಆಗಿ ಓದಬೇಕು, ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಇದನ್ನ ಬಿಟ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ, ನಿಮ್ಮ NCERT ಎಕ್ಸಾಂಪಲರ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಏನು? NCERT ಎಕ್ಸಾಂಪಲರ್ ಪ್ರಾಬ್ಲಮ್ಸ್ಗಳು. ಓಕೆ, ನಿಮಗೆ ಜಾಸ್ತಿ ಸ್ಟೇಟ್ ಬೋರ್ಡ್ ಮಕ್ಕಳಿಗೆ ನಾನು ಹೇಳೋದು, ಜಾಸ್ತಿ ಪ್ರಶ್ನೆಗಳು ಬರೋದು ಇದೇ NCERT ಇಂದನೇ. ಓಕೆ, ಸೊ CBSE ಮಕ್ಕಳಿಗೆ NCERT ಎಕ್ಸಾಂಪಲರ್. ಇದನ್ನ ಬಿಟ್ರೆ ಇಲ್ಲಿ ಬರೆದು ಬಿಡೋಣ, ದಿಸ್ ಇಸ್ ಫಾರ್ ಸ್ಟೇಟ್ ಬೋರ್ಡ್ ಮಕ್ಕಳಿಗೆ ನಾನು ಮಾತಾಡ್ತಿರೋದು. ಓಕೆ, ಸೊ CBSE ಮಕ್ಕಳಿಗೆ ನಿಮಗೆ ಅನ್ಸ್ಬೋದು CBSE ಏನಪ್ಪಾ ಅಂತ. ಒಂದ್ ವೇಳೆ ಯಾರಾದ್ರೂ CBSE ಸ್ಟೂಡೆಂಟ್ಸ್ ನೋಡ್ತಿದ್ರೆ ಇದನ್ನ ನಿಮಗೆ ಕ್ವಶನ್ ಬರ್ಬೋದು. ಸೊ ಇದರಲ್ಲಿ CBSE ಮಕ್ಕಳಿಗೆ ನಾನು ಏನ್ ಹೇಳ್ತೀನಿ, ನಿಮಗೂ ಕೂಡ ಅಷ್ಟೇ NCERT, ಅದಾದ್ಮೇಲೆ NCERT ಎಕ್ಸಾಂಪ್ಲರ್ನ ನೀವು ಫಾಲೋ ಮಾಡಬಹುದು. NCERT ಎಕ್ಸಾಂಪ್ಲರ್, ಆದ್ರೆ ನೆನ್ಪಿಟ್ಕೊಳ್ಳಿ, ಫಸ್ಟ್ ಇದು, ಅದಾದ್ಮೇಲೆ ಇದ್ರ ಕಡೆಗೆ ಬರಬೇಕು. ಓಕೆ, ಏನೇ ಇದ್ರೂ ಕೂಡ ಇವೆಲ್ಲ NCERT ಆದ್ಮೇಲೆ ನೆಕ್ಸ್ಟ್ ಸೆಕೆಂಡ್ರಿ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಅದಾದ್ಮೇಲೆ ಇದು. ಇದನ್ನ ಬಿಟ್ರೆ ಇನ್ನು ನೀವು ಕೆಲವು ರೆಫರೆನ್ಸ್ ಮಾಡಬೇಕು ಅಂತ ಅನಿಸಿದಾಗ ಯು ಕ್ಯಾನ್ ಗೋ ಅಹೆಡ್ ವಿತ್ RD ಶರ್ಮಾ ಅಥವಾ RS ಅಗರ್ವಾಲ್. RD ಶರ್ಮಾ ಆರ್ RS ಅಗರ್ವಾಲ್. Getting it? Okay? Yes. So this is for CBSE ಸ್ಟೂಡೆಂಟ್ಸ್. ಈಗ SSLC ಮಕ್ಕಳ ಬಗ್ಗೆ ನಾನು ಹೇಳೋದಾದ್ರೆ, NCERT ಎಕ್ಸಾಂಪಲರ್ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಿ. ಜಾಸ್ತಿ ನಿಮಗೆ NCERT ಇಂದನೇ ಕೇಳುವಂಥದ್ದು. ಇದನ್ನ ಬಿಟ್ರೆ ನಾನು ನಿಮಗೆ ಹೇಳೋದು, ಗೋ ವಿತ್ ದ PYQs. ಏನು? PYQs ಅಂದ್ರೆ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿ. ಅಥವಾ ನಿಮಗೆ ಕ್ವಶನ್ ಬ್ಯಾಂಕ್ಸ್ಗಳು ಸಿಗುತ್ತೆ. ಏನು? ಕ್ವಶನ್ ಬ್ಯಾಂಕ್ಸ್ಗಳು. ಸೊ ಅದನ್ನ ನೀವು ಫಾಲೋ ಮಾಡ್ತಾ ಹೋಗಬಹುದು. ಓಕೆ, ಸೊ ಝೆನ್ ಅನ್ನುವಂಥ ಒಂದು ಬುಕ್ಕನ್ನ ನೀವು ಕೇಳಿರ್ತೀರಾ, ಝೆನ್, ಹೌದಾ? ಝೆನ್ ಪಬ್ಲಿಕೇಶನ್ಸ್. ಸೊ ಅವ್ರದ್ದು. ಓಕೆ, ಸೊ ಯಾವ್ದಾದ್ರು ನಿಮಗೆ ಯಾವ್ದು ಸ್ಯೂಟಬಲ್ ಅನ್ಸುತ್ತೆ ಅದನ್ನ ನೀವು ಫಾಲೋ ಮಾಡ್ತಾ ಹೋಗ್ಬೋದು. ಕ್ವಶನ್ ಬ್ಯಾಂಕ್ಸ್ಗಳು ಅಥವಾ PYQsಗಳನ್ನ ನೀವು ಸ್ಟಾರ್ಟ್ ಮಾಡಿ ಸಾಲ್ವ್ ಮಾಡೋದಕ್ಕೆ. ಯಾವಾಗ? ಒಮ್ಮೆ NCERT ಮುಗಿಸಿದ ಮೇಲೆ. ಓಕೆ, ಅರ್ಥ ಆಯ್ತಲ್ಲ? ಎಸ್. ಸೊ 1000 ಬುಕ್ಸ್ನ ಇಟ್ಕೊಂಡು ಯಾವುದು ಓದದೇ ಇರೋದಕ್ಕಿಂತ 1-2 ಬುಕ್ಸ್ನೇ ಇಟ್ಕೊಳ್ಳಿ, ಅದನ್ನೇ ಚೆನ್ನಾಗಿ ತಿರುಗಿಸಿ ಹಾಕಿ ಸಾಕು, ಬೇಕಾದಷ್ಟು ನಾಲೆಡ್ಜ್ ನಿಮಗೆ ಸಿಗುತ್ತೆ. ಓಕೆ, ಸೊ ಜಾಸ್ತಿ ಬುಕ್ಸ್ ಇದ್ದಷ್ಟು ಕನ್ಫ್ಯೂಷನ್, ಇದನ್ನೋದ್ಲಾ ಬೇಡ. 1-2 ಯಾವುದು?
ಒಂದು NCERT ಅಂತ ಇರುತ್ತೆ. ಇದನ್ನು ಬಿಟ್ಟರೆ ಬೇರೆ ಯಾವುದಾದ್ರೂ ನೀವು ರೆಫರೆನ್ಸಿಗೆ ತಗೋಬಹುದು. ಕ್ಲಿಯರ್ ಅಲ್ಲ? ಓಕೆ, ಎಸ್. ಸೊ ಮಲ್ಟಿಪಲ್ ರೆಫರೆನ್ಸ್ ಬುಕ್ಸ್ನ ತಗೊಳ್ಳಿಕ್ಕೆ ಹೋಗಬೇಡಿ. ಅದು ನಿಮಗೆ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಕಾನ್ಸೆಪ್ಷುಯಲ್ ಕ್ಲಾರಿಟಿಗಿಂತ ಏನು ಮಾಡುತ್ತೆ? ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿಬಿಡ್ತದೆ. ಅರ್ಥ ಆಯ್ತಲ್ಲ? ಓಕೆ. ಸೊ ಈಗ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಪ್ರಿಪೇರ್ ಯುವರ್ ಓನ್ ನೋಟ್ಸ್. ಏನು? ಪ್ರಿಪೇರ್ ಯುವರ್ ಓನ್ ನೋಟ್ಸ್. ಸೊ ನಿಮಗೆ ಅನ್ಸ್ಬೋದು, ಏನಪ್ಪ ನೋಟ್ಸ್ ಅಂತೆ, ನಾವೇನು ದೊಡ್ಡೋರಾ ತುಂಬ, ನಮಗೆ ಎಲ್ಲಿಂದ ನೋಟ್ಸ್ ಪ್ರಿಪೇರ್ ಮಾಡ್ಲಿಕ್ಕೆ ಬರುತ್ತೆ? ಟೀಚರ್ಸ್ಗಳು ಮಾಡಿಕೊಟ್ರೆ ಓದೋದು ಕಷ್ಟ, ನಾವೇನು ತಯಾರು ಮಾಡೋದು ನೋಟ್ಸು, ನಾವಿನ್ನ ಅಷ್ಟು ದೊಡ್ಡೋರಾಗಿಲ್ಲ ಮ್ಯಾಮ್ ಅಂತ ನಿಮಗೆ ಅನ್ಸ್ಬೋದು. ಹೌದಾ? ಸೊ ನೋಟ್ಸ್ ಅಂತ ಅಂದರೆ ನಾನೇನು ಹೇಳ್ತಿದ್ದೀನಿ ಗೊತ್ತಾ? ನೀವೇನು ಓದಿರ್ತೀರ, ಪಾಠ ಕೇಳಿರ್ತೀರ. ಹೌದಾ? ಪಾಠ ಕೇಳಿದ್ರಲ್ಲಿ ಯಾವುದು ಅಂದರೆ ನಿಮ್ಮ ತಲೆಯಲ್ಲಿ ಏನು ಅರ್ಥ ಆಗಿದೆಯಲ್ಲ ಅದನ್ನ ನಿಮ್ಮ ಭಾಷೆಯಲ್ಲಿ ನೀವು ಬರಿತಾ ಹೋಗಿ. ಸೊ ನಿಮ್ಮ ಭಾಷೆಯಲ್ಲಿ ಅಂದರೆ, ಮ್ಯಾಮ್ ನಾನು ಇಂಗ್ಲಿಷ್ ಮೀಡಿಯಮು ಸೋಷಿಯಲ್ ಸ್ಟಡೀಸ್ನ ಕನ್ನಡದಲ್ಲಿ ಬರೀಲ್ಲ ಅಂತ ನಾನು ಹಂಗೆ ಹೇಳ್ತಿಲ್ಲ. ನಾನೇನು ಹೇಳ್ತಿದ್ದೀನಿ, ಇವರ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಎಷ್ಟಿದೆ, ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನು ನೀವು ಬರಿತಾ ಹೋಗಿ. ಈ ಒಂದು ನೋಟ್ಸ್ ಏನು ಮಾಡುತ್ತೆ ಗೊತ್ತಾ? ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಏನು ಮಾಡುತ್ತೆ? ಲಾಸ್ಟ್ ಮೂಮೆಂಟ್ ಅಂದರೆ ಎಕ್ಸಾಮ್ ಟೈಮಲ್ಲಿ, ಓನ್ಲಿ ಆ್ಯನ್ಯಲ್ ಎಕ್ಸಾಮ್ ನಾನು ಹೇಳ್ತಿಲ್ಲ, ಮಿಡ್ ಟರ್ಮು ಆಗಿರ್ಬೋದು, ನಿಮಗೇನು ಮಾಡುತ್ತೆ ಈ ನೋಟ್ಸ್? ನೀವು ಏನನ್ನ ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮ ಭಾಷೆಯಲ್ಲಿ ನೀವು ಸಿಂಪಲ್ ಆಗಿ ಬರ್ದಿರ್ತೀರಲ್ಲ, ಇದು ನಿಮ್ಮ ತಲೆಯಲ್ಲಿ ಬೇಗ ಕೂತ್ಬಿಡುತ್ತೆ. ಹಾಗಾಗಿ ಒಂದು ನೋಟ್ಸನ್ನ ಪ್ರಿಪೇರ್ ಮಾಡಿ. ಅಷ್ಟೇ ಅಲ್ಲದೆ ನೀವು ಎಷ್ಟು ಜಾಸ್ತಿ ಬರಿತೀರಲ್ಲ ಅದರಿಂದ ನಿಮ್ಮ ಮೆದುಳು ಕೂಡ ಚುರುಕಾಗುತ್ತೆ. ಓಕೆ, ದಿಸ್ ಇಸ್ ಪ್ರೂವ್ಡ್ ಆ್ಯಕ್ಚುಲಿ. ಸೊ ಹಾಗಾಗಿ ನೀವೇನು ಮಾಡಬೇಕು? ನೋಟ್ಸನ್ನ ಪ್ರಿಪೇರ್ ಮಾಡಬೇಕು. ಹಾಗೆ ಇನ್ನೊಂದು ವಿಷಯ ನಿಮ್ಮ ತಲೆಯಲ್ಲಿ ತುಂಬ ಜನ ಸ್ಟೂಡೆಂಟ್ಸಿಗೆ ಇದ್ದೇ ಇರುತ್ತೆ, ನನಗೆ ಗೊತ್ತು. ಅದೇನು ಅಂತ ಅಂದರೆ, ಮ್ಯಾಮ್ ಎಷ್ಟು ಎಫರ್ಟ್ ಹಾಕ್ತೀನಿ ಗೊತ್ತಾ, ಎಷ್ಟು ಓದ್ತೀನಿ ಗೊತ್ತಾ, ಆದರೆ ಏನು ನನ್ನ ತಲೆಯಲ್ಲಿ ಉಳಿತಾನೆ ಇಲ್ಲ ಮ್ಯಾಮ್, ಎಲ್ಲ ಮರ್ತು ಹೋಗ್ತಿದೆ, ಏನು ಮಾಡ್ಬೇಕು ಇದಕ್ಕೆ? ಸಾಕಷ್ಟು ಮಕ್ಕಳಿಗೆ ಇದು ಕ್ವಶನ್ ಇರುತ್ತೆ ತಾನೆ, ನಿಜ ಅಲ್ವಾ? ಓಕೆ. ಸೊ ಒಂದು ನಾನು ನಿಮಗೆ ಸಜೆಷನ್ ಹೇಳೋದಾದರೆ ತುಂಬ ಸಿಂಪಲ್. ನೀವು ಚಿಕ್ಕವರಿದ್ದಾಗ, ತುಂಬ ಸಣ್ಣವರಿದ್ದಾಗ ರೈಮ್ಸ್ಗಳನ್ನು ಕಲ್ತಿದ್ರಿ. ಹೌದಾ? ಟ್ವಿಂಕಲ್ ಟ್ವಿಂಕಲ್ ಲಿಟಿಲ್ ಸ್ಟಾರೋ ಅಥವಾ ಜಾನಿ ಜಾನಿಯಸ್ ಪಾಪ ಏನೋ ಒಂದು. ಓಕೆ, ಅಥವಾ ಕನ್ನಡದಲ್ಲೇ ಪೊಯಮ್ಸ್ಗಳಿರ್ಬೋದು. ಓಕೆ, ಸೊ ಕನ್ನಡದಲ್ಲೇ ಪೊಯಮ್ಸ್ಗಳಾಗಿರಬಹುದು. ನಾನು ಹೇಳ್ತಿರೋದು ತೀರಾ ಅಂದರೆ ನಿಮ್ಮ ಪ್ರೀ ಸ್ಕೂಲ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಬೇಬಿ ಸಿಟ್ಟಿಂಗು ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ. ಯೂಶಲಿ ಈ ಒಂದು UKG ಅಥವಾ ನಿಮ್ಮ 5th ಇಯರಲ್ಲಿ, ಐ ಮೀನ್ ನೀವು 5 ವರ್ಷ ಇದ್ದಾಗ ಅಥವಾ ನೀವು 6 ವರ್ಷ ಬಂದಾಗ, ಈ ರೀತಿಯಾಗಿ ತುಂಬ ಸಣ್ಣ ವಯಸ್ಸಲ್ಲಿ ನೀವು ರೈಮ್ಸ್ಗಳನ್ನು ಓದಿದ್ರಿ. ನೆನಪಿದೆನಾ? ಅದು ಖಂಡಿತ ನೆನಪಿರುತ್ತೆ. ಎಲ್ಲ ಅಲ್ಲ, ಕೆಲವು ಅಂತರೂ ನೆನಪಿರುತ್ತೆ. ಹೌದಾ? ನೆನಪಿದೆ ಅಲ್ವಾ? ಎಸ್, ನೆನಪಿರುತ್ತೆ. ಎಲ್ಲ ಅಲ್ದಿದ್ರು ಕೆಲವು ನೆನಪಿರುತ್ತೆ. ಹೇಗೆ ನೆನಪಿದೆ? ಯಾವುದಾದ್ರೂ ಎಕ್ಸಾಮ್ ಬರ್ದಿದ್ದೀರಾ ಅದನ್ನು? ಓಕೆ, ದಿನ ಅದನ್ನೇನಾದರೂ ಪ್ರಾಕ್ಟೀಸ್ ಮಾಡ್ತೀರಾ? ಖಂಡಿತ ಇಲ್ಲ. ಯಾವುದೂ ಉತ್ತರ ಅಲ್ಲ. ದಿನ ಅದನ್ನು ನೀವು ಪ್ರಾಕ್ಟೀಸು ಮಾಡಲ್ಲ, ನೀವು ಅದ್ರ ಮೇಲೆ ಟೆಸ್ಟೂ ಕೊಟ್ಟಿಲ್ಲ, ಆದರೂ ನಿಮ್ಮ ತಲೆಯಲ್ಲಿ ಇದೆ. ಹೆಂಗೆ ಇದು? ಅದು ಅಷ್ಟು ವರ್ಷ ಹಳೇದು. ಹೌದಾ? ಸೊ ನೀವು ತುಂಬ ಚಿಕ್ಕವರಿದ್ದಾಗ ನಿಮಗೆ ABCD 1 2 3 ಇವೆಲ್ಲ ಬೇಸಿಕ್ ವಿಷಯಗಳನ್ನು ಕಲಿಸ್ಕೊಟ್ರು. ಯಾವುದನ್ನಾದರೂ ಮರ್ತಿದ್ದೀರಾ? ಇಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ನೀವು ಅನ್ಬೋದು, ಅಯ್ಯೋ ಮ್ಯಾಮ್ ನಾವು ಅದನ್ನು ಯೂಸ್ ಮಾಡ್ತಾನೆ ಬರ್ತಿದ್ದೀವಿ, ಅದಕ್ಕೆ ಮರ್ತಿಲ್ಲಪ್ಪ, ಅದರಲ್ಲೇನಿದೆ ಅಂತ. ಆದರೆ ಉದ್ದೇಶ, ಇದ್ರ ಹಿಂದಿನ ಒಂದು ರೀಸನ್ ಏನಿದೆಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದೇನು ಅಂತ ನೀವು ತಿಳ್ಕೊಳ್ಳಿ. ವಿಷಯ ಇಷ್ಟೇ, ನಿಮಗೆ ಆ ಟೈಮಲ್ಲಿ ನಿಮಗೆ ನೆನಪಿರ್ಬೋದು, ತುಂಬ ಚಿಕ್ಕವರಿದ್ದಾಗ ಟೀಚರ್ಸ್ಗಳು ಯೂಶಲಿ ಈ ಪ್ರತಿಯೊಂದು ವರ್ಡನ್ನು ತೋರಿಸಿ ನಿಮಗೆ ಬೈ ಹಾರ್ಟ್ ಮಾಡಿಸ್ತಾರೆ. ಬೈ ಹಾರ್ಟ್ ಅನ್ನೋದಕ್ಕಿಂತ ಹೇಳಿಸ್ತಾರೆ, ಜೋರ ಗಟ್ಟಿಯಾಗಿ ಹೇಳಿಸ್ತಾರೆ. ನೆನಪಿದೆನಾ ಅದು? ಹಾಂ, ಅದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ನಮ್ಮ ಬ್ರೇನ್ ಯಾವ ರೀತಿ ಅಂದರೆ ಅದೊಂದು ರೀತಿ ಟೇಪ್ ರೆಕಾರ್ಡರ್ ಇದ್ದ ಹಾಗೆ. ನಾವು ಏನನ್ನ ಜೋರಾಗಿ ಹೇಳ್ತೀವಲ್ಲ ಅದನ್ನ ಅದು ತಲೆಯಲ್ಲಿ ಇಟ್ಕೊಳ್ಳುತ್ತೆ. ನೀವು ನೋಡಿ, ಯಾವುದೇ ವಿಷಯನ ನೀವು ಒಂದು ಪ್ಯಾರಾಗ್ರಾಫ್, ಸೈನ್ಸಲ್ಲಿ ಯಾವುದೋ ಒಂದು ಡಯಾಗ್ರಾಮ್ ಬಗ್ಗೆ ನೀವು ಕಲ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಓದಿದ್ದೀರಾ ಅದನ್ನು. ಇಫ್ ಯು ಡಿಸ್ಕಸ್ ದ ಸೇಮ್ ಮ್ಯಾಟರ್ ವಿತ್ ಯುವರ್ ಫ್ರೆಂಡ್ಸ್, ಅದು ನಿಮ್ಮ ತಲೆಯಲ್ಲಿ ಹಾಗೆ ಕೂಡುತ್ತೆ. ನಿಮ್ಮ ತಲೆಯಲ್ಲಿ ಹಾಗೆ ಕೂಡುತ್ತದು. ಕಾರಣ ಇಷ್ಟೇ, ನೀವು ಕಲ್ತಿದ್ದೀರಾ, ಅದನ್ನ ಇನ್ನೊಬ್ಬರ ಹತ್ರ ಹೇಳ್ತಿದ್ದೀರಾ, ಈಗ ನಿಮ್ಮ ಬ್ರೈನ್ ಅದನ್ನ ಫಿಕ್ಸ್ ಮಾಡ್ಕೊಳ್ತಿದೆ ತಲೆಯಲ್ಲಿ. ಓಕೆ, ಅಂದರೆ ಕಾನ್ಶಿಯಸ್ ಆಗಿ ಅದು ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗ್ತಿದೆ. ಸೊ ಈ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಓದಬೇಕಾದ್ರೆ ಸೊ ಮನಸ್ಸಲ್ಲಿ ಓದಿ, ಒಮ್ಮೆ ಅದನ್ನು ಅರ್ಥ ಮಾಡಿಕೊಂಡು ಜೋರಾಗಿ ಓದಿ. ಒಮ್ಮೆ ಜೋರಾಗಿ ಓದಿ ಅರ್ಥ ಮಾಡಿಕೊಂಡು, ಇಟ್ ವಿಲ್ ಫಿಕ್ಸ್ ಇನ್ ಯುವರ್ ಬ್ರೈನ್. ಸೊ ನಿಮಗೆ
ಮರೆಯುವಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅದರ್ ದೆನ್ ದಿಸ್, ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಖಂಡಿತ ಇದು ಯಾವುದೂ ನಡೆಯಲ್ಲ. ಮ್ಯಾಥಮೆಟಿಕ್ಸ್ ಈಸ್ ಆಲ್ ಅಬೌಟ್ ದ ಪ್ರಾಕ್ಟೀಸ್. ನಿಮ್ಮ ಸೈನ್ಸಲ್ಲಿ ಬರುವಂತಹ ಡಯಾಗ್ರಾಮ್ಸ್ಗಳಾಗಿರ್ಬೋದು, ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಸಾಲ್ವ್ ಮಾಡದೆ ಹೊರತು, ಪೆನ್ನು ಪೇಪರ್ ಇರದೆ ಹೊರತು ನೀವು ಏನೂ ಮಾಡ್ಲಿಕ್ಕಾಗಲ್ಲ ಅದರಲ್ಲಿ. ಸೊ ಹಾಗಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿ. ಇದನ್ನ ಬಿಟ್ಟು ಓದಿ ತಿಳ್ಕೊಳ್ಳೋ ಅಂಥ ವಿಷಯಗಳು, ಹೌದಾ, ಸೈನ್ಸಲ್ಲಿ ವಿಷಯ ಟಾಪಿಕ್ಸ್ಗಳೇನೇ ಇರಲಿ, ಚಾಪ್ಟರ್ಸ್ಗಳೇನೇ ಇರಲಿ, ನಿಮ್ಮ ಹಿಂದಿ, ಕನ್ನಡ, ಸೋಷಲ್ ಅಥವಾ ನಿಮ್ಮ ಇಂಗ್ಲಿಷ್, ಬೇರೆ ಕೋರ್ ಸಬ್ಜೆಕ್ಟ್ಸ್ಗಳ ಬಗ್ಗೆ ನಾನು ಹೇಳೋದಾದ್ರೆ, ಓಕೆ, ಎಲ್ಲ ವಿಷಯಗಳಲ್ಲೂ ಕೂಡ ಕಲ್ತಿರೋದನ್ನ ಕುತ್ಕೊಳ್ಳಿ, ಕುತ್ಕೊಳ್ಳಿ, ಅದನ್ನ ಮನಸ್ಸಲ್ಲಿ ಒಮ್ಮೆ ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಒಮ್ಮೆ ಜೋರಾಗಿ ಹೇಳಿ, ನಿಮ್ಮ ಬ್ರೈನ್ ಅದನ್ನ ರೆಕಾರ್ಡ್ ಮಾಡುತ್ತೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ನಮ್ಮ ಬ್ರೈನ್ ಸಾಕಷ್ಟು 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 ಸೆಂಟೆನ್ಸಸ್ಗಳನ್ನ, ಮಿಲಿಯನ್ ಗಟ್ಟಲೆ ಸೆಂಟೆನ್ಸ್ಗಳನ್ನ ಅದು ಸ್ಟೋರ್ ಮಾಡುವಂಥ ಕೆಪಾಸಿಟಿ ಅದರಲ್ಲಿ ಇದೆ. ಬಟ್ ವಿ ಆರ್ ನಾಟ್ ಅವೇರ್ ಆಫ್ ಇಟ್. ಅದನ್ನ ಯೂಸ್ ಮಾಡ್ಕೋಬೇಕು ನಾವು ಚೆನ್ನಾಗಿ. ಅರ್ಥ ಆಯ್ತಾ? ಗೆಟ್ಟಿಂಗ್ ಇಟ್? ಓಕೆ, ಫೈನ್. ಈಗ ನೆಕ್ಸ್ಟ್ ವಿಷಯ, ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾರೆ, ಗೊತ್ತಲ್ಲ? ಕರೆಕ್ಟ್ ತಾನೆ? ಹಾ, ಆ ಟೆಸ್ಟ್ಗಳನ್ನ ನೀವೇನ್ ಮಾಡ್ಬೇಕು? ತಗೋಬೇಕು, ಹೌದಾ? ಸ್ಕೂಲ್ಗಳಲ್ಲಿ ಇರುವಂತಹ ಯೂನಿಟ್ ಟೆಸ್ಟ್ಗಳು, ಮಂತ್ಲಿ ಟೆಸ್ಟ್ಗಳನ್ನ ನೀವು ಮರೀದೆ ನೀವು ಅಟೆಂಡ್ ಮಾಡಬೇಕು. ಈ ಟೆಸ್ಟ್ಗಳು ನಮಗೆ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ವೀಕ್ನೆಸ್, ನಮ್ಮ ಸ್ಟ್ರೆಂಗ್ತ್ಗಳನ್ನ ಅದು ತಿಳಿಸ್ಕೊಡುತ್ತೆ. ಇದೇನಿದು ಅಂದ್ರೆ, ನಿಮ್ಮ ಸ್ಟ್ರೆಂಗ್ತ್ ವೀಕ್ನೆಸ್ ವಿತ್ ರೆಸ್ಪೆಕ್ಟ್ ಟು ಸಬ್ಜೆಕ್ಟ್, ನಿಮಗೆ ಎಷ್ಟು ಶಕ್ತಿ ಇದೆ, ಎಷ್ಟು ವೀಕ್ ಇದ್ದೀರಾ ಅಂತ ಹೇಳಲ್ಲ. ನಿಮ್ಮ ಸಬ್ಜೆಕ್ಟ್ ವೈಸ್ ನೀವೆಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಯಾವ ಚಾಪ್ಟರ್ ಅಲ್ಲಿ ಸ್ಟ್ರಾಂಗ್ ಇದ್ದೀರಾ, ಯಾವ್ದ್ರಲ್ಲಿ ವೀಕ್ ಇದ್ದೀರಾ, ಇನ್ನು ಯಾವ್ದ್ರಲ್ಲಿ ಬೆಳವಣಿಗೆ ಆಗಬೇಕು ಅನ್ನೋದನ್ನ ಅದು ನಿಮಗೆ ಹೇಳುತ್ತೆ. ಮಾರ್ಕ್ಸ್ ಸೆಕೆಂಡ್ರಿ, ಆದ್ರೆ ಅದು ನಿಮಗೆ ಹೇಳಲಿಕ್ಕೆ ಹೊರಟಿರುವಂಥದ್ದು ಇದು. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಟೆಸ್ಟ್ಗಳನ್ನ ತಗೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಬೂಸ್ಟ್ ಮಾಡುತ್ತಿದ್ದು. ಓಕೆ, ಟ್ರೈ ಟು ಸಾಲ್ವ್ PYQs. ಓಕೆ, ಸೊ ಇದನ್ನ ನೋಡಿ ನಾನು ಎಲ್ಲಿ ಬರ್ದೀನಿ, ಲಾಸ್ಟ್ಗೆ ಬಂದಿರುವಂತಹ ವಿಷಯ ಇದು. ಅಂದ್ರೆ ಏನು, PYQ ಸಾಲ್ವ್ ಮಾಡ್ಬೇಕಂದ್ರೆ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕರೆಕ್ಟ್ ಆಗಿರ್ಬೇಕು. ಅವಾಗ PYQ ನ ನೀವು ಸಾಲ್ವ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಸೊ ಹಾಗಾಗಿ ಸರಿಯಾಗಿ ಪಾಠ ಕೇಳ್ತಾ ಹೋಗಿ. ಡೇ 1 ಇಂದನೇ ನೀವು ಸರಿಯಾಗಿ ಪಾಠ ಕೇಳ್ತಾ ಹೋಗಿ, ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. ದಿನನಿತ್ಯ ಓದಿರೋದನ್ನ, ಪಾಠ ಕೇಳಿರೋದನ್ನ, ಏನ್ ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನ ಬಂದು ರಿವೈಸ್ ಮಾಡೋದಕ್ಕೆ ಟೈಮ್ ಕೊಡಿ. ಏನ್ ಕಲ್ತೆ ನಾನಿವತ್ತು, ಏನ್ ಹೇಳ್ಕೊಟ್ರು ಮ್ಯಾಮ್, ಸರ್ ಏನ್ ಹೇಳ್ಕೊಟ್ರು, ಕಲ್ತ್ಕೊಳ್ರಿ, ರಿವೈಸ್ ಮಾಡಿ, ಬರೀರಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಹನಿ ಗೂಡಿ ಹಳ್ಳ, ಹೌದಾ? ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ನಾನು ಕ್ಲಾಸ್ 10th ಇಂದ ಅಷ್ಟೇ ಹೇಳ್ತಿಲ್ಲ, ಜೀವನದಲ್ಲಿ ನೀವೇನೇ ಸಾಧನೆ ಮಾಡಿ, ಏನೇ ಗುರಿ ಇಟ್ಕೊಂಡಿರಿ, ಅದನ್ನ ಸಾಧಿಸ್ಬೇಕು ಅಂದ್ರೆ ನಿಮಗೆ ತಾಳ್ಮೆ ಇರಲೇಬೇಕು. ತಾಳುವಿಕೆಗಿಂತ ತಪವೂ ಇಲ್ಲ ಅಂತ ಅದಕ್ಕೆ ದೊಡ್ಡವ್ರು ಹೇಳೋದು. ಅದೊಂದು ತಪಸ್ಸಿದ್ದ ಹಾಗೆ. ಸೊ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರ, ಎಷ್ಟು ಪೇಷನ್ಸ್ಫುಲ್ ಆಗಿರ್ತೀರ, ಅದು ತುಂಬಾ ಇಂಪಾರ್ಟೆಂಟ್. ಇಟ್ ಮ್ಯಾಟರ್ಸ್ ಎ ಲಾಟ್. ಆದ್ರೆ ನಿಮ್ಮ ಎಫರ್ಟ್ ಮಾತ್ರ ಕಂಟಿನ್ಯೂ ಆಗಿ ಇರಬೇಕು. ಅರ್ಥ ಆಯ್ತು ತಾನೆ? ಓಕೆ, ಫೈನ್. ಅಂಡ್ ಅಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ ಒಂದು ಕಿವಿ ಮಾತೇನು ಅಂದ್ರೆ, ದಯವಿಟ್ಟು ಪ್ರತಿದಿನ ಮೆಡಿಟೇಟ್ ಮಾಡಿ. ಓಕೆ, ಸೊ ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಫಿಸಿಕಲ್ ಹೆಲ್ತ್ ಕೂಡ ಚೆನ್ನಾಗಿರ್ಬೇಕು. ಎರಡೂ ಕೂಡ ಒಂದಕ್ಕೊಂದು ರಿಲೇಟಬಲ್, ಹೌದಾ? ಕರೆಕ್ಟ್ ತಾನೆ? ಸೊ ನೀವು ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ನಿಮಗೆ ಪ್ಲೆಸೆಂಟ್ ಡೋಪಮೈನ್ಸ್ಗಳು ಉತ್ಪತ್ತಿ ಆಗುತ್ತೆ. ಇಟ್ ವಿಲ್ ಮೇಕ್ಸ್ ಯು ಹ್ಯಾಪಿ. ಓಕೆ, ಈ ಮೆಡಿಟೇಷನ್ ಮಾಡೋದ್ರಿಂದ, ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ನೀವು ಖುಷಿಯಾಗಿರೋದಕ್ಕೆ ಸಾಧ್ಯ. ನೀವು ಖುಷಿಯಾಗಿದ್ರೆ ಮಾಡೋ ಕೆಲಸ ಕೂಡ ಪ್ರೊಡಕ್ಟಿವ್ ಆಗಿ, ಎಫೆಕ್ಟಿವ್ ಆಗಿ, ಇಂಪ್ಯಾಕ್ಟ್ಫುಲ್ ಆಗಿ ಬರುತ್ತೆ. ಅರ್ಥ ಆಯ್ತಾ? ಓಕೆ, ಸೊ ಹಾಗಾಗಿ ಮೆಡಿಟೇಟ್ 10 to 15 minutes ಡೈಲಿ. ಓಕೆ, ಏನ್ ಮಾಡಬೇಕು? ಡೈಲಿ ನೀವು ಮೆಡಿಟೇಷನ್ ಮಾಡಬೇಕು ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ನ ನೀವು ಮಾಡ್ಬೋದು. ಆರ್ ಫಿಸಿಕಲ್ ಆಕ್ಟಿವಿಟೀಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ನೋಡಿ,
ಕೆಲವೊಮ್ಮೆ ಓದ್ಕೊಂತ ಕೂತಿರ್ತೀರ, ತುಂಬಾ ನಿದ್ದೆ ಬರೋ ಹಾಗೆ ಅನಿಸ್ತಿರ್ತದೆ, ಹೌದಾ? ಚೆನ್ನಾಗಿ ನಾವು ಬ್ರೇಕ್ಫಾಸ್ಟ್ ಚೆನ್ನಾಗಾಯ್ತು ಅಂತ ಇಟ್ಕೊಳ್ರಿ, ಅಥವಾ ಊಟ ಚೆನ್ನಾಗಿ ಹೊಟ್ಟೆ ತುಂಬ ಮಾಡಿದಾಗ ತಕ್ಷಣ ನೀವು ಓದ್ಲಿಕ್ಕೆ ಕೂತಾಗ ನಿಮಗೇನು ಅನ್ಸುತ್ತೆ? ನಿದ್ದೆ ಬರುತ್ತೆ, ಹೌದೋ ಅಲ್ವೋ? ಓಕೆ, ಸೊ ಸ್ಲೋ ಆಗಿ ಹಾಗೆ ಓದ್ತಾ ಹೋಗಿ. ಅಥವಾ ನೀವೇನು ಮಾಡ್ಬೇಕು ಅಂಥ ಟೈಮಲ್ಲಿ ಅಂದರೆ, ಓದೋದಿದೆ, ತುಂಬ ಓದಬೇಕು, ಆದರೆ ಚೆನ್ನಾಗಿ ಊಟ ಮಾಡಿರೋದ್ರಿಂದ ನಿದ್ದೆ ಬರ್ತಿದೆ ಅಂದರೆ ಅವಾಗ ಎಕ್ಸಸೈಸ್ ಎಲ್ಲ ಮಾಡ್ಲಿಕ್ಕಾಗಲ್ಲ. ವಾಟ್ ಯು ಕ್ಯಾನ್ ಡೂ? ಸುಮ್ಮನೆ ಹಾಗೆ ಗಾಳಿಯಲ್ಲಿ ಅಡ್ಡಾಡಿ. ಓಕೆ, ಸೊ ನಾನು ಹೇಳ್ತಿರೋದು ಇದನ್ನ, ಯಾವಾಗ ನೀವು ಓದಬೇಕು ಅಂತ ಕೂತಾಗ ಈ ಸ್ಲೀಪ್ ಅಂದರೆ ತುಂಬ ಸ್ಲೀಪಿ ಅನ್ಸೋದು, ನಿದ್ದೆ ಬರೋದು ಅನಿಸ್ತಿರುತ್ತಲ್ಲ ಆವಾಗ. ಓಕೆ, ಬಟ್ ಯೂಶಲಿ ದಿನ ನೀವು ಮೆಡಿಟೇಷನ್ ಅಥವಾ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ತುಂಬ ಇಂಪಾರ್ಟೆಂಟ್. ಗೆಟಿಂಗ್ ಇಟ್ ಎವ್ರಿ ಒನ್. ಓಕೆ, ಹಾಗೆ ಇವೆಲ್ಲ ನಿಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ತಾ ಬರುತ್ತೆ. ನಿಮ್ಮ ಏನಂತ ಹೇಳ್ತೀವಿ, ಎಮೋಷನಲ್ ಇಂಟೆಲಿಜೆನ್ಸ್, ನಿಮ್ಮ ಮನೋಬಲ ಅಂತ ಏನಂತೀವಲ್ಲ ಅದು ಹತೋಟಿಗೆ ತಗೊಂಬರುತ್ತೆ. ಯಾವ ರೀತಿ ನೀವು ಪ್ರತಿಯೊಂದು ಎಕ್ಸಾಮಿನೇಷನ್ ಸಿಚುಯೇಷನ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನ ನೀವೇ ಡೆವಲಪ್ ಮಾಡ್ಕೊಳ್ತಾ ಹೋಗ್ತೀರಾ. ವೆನ್ ಯು ಮೆಡಿಟೇಟ್ ಎವ್ರಿ ಡೇ, ವೆನ್ ಯು ಡೂ ಫಿಸಿಕಲ್ ಆಕ್ಟಿವಿಟಿ. ಓಕೆ, ಹಾಗಾಗಿ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನಾವು ಏನೇ ಸಾಧನೆ ಮಾಡ್ಬೇಕಂದ್ರೆ ನಮ್ಮ ಜೊತೆ ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯ ಕೈ ಕೊಡ್ತು ಅಂದ್ರೆ ಎಲ್ಲ ಕೈ ಕೊಟ್ಟ ಹಾಗೆ, ಕರೆಕ್ಟ್ ತಾನೆ? ಸೊ ಹಾಗಾಗಿ ಹೆಲ್ತನ್ನ ಮೇಂಟೈನ್ ಮಾಡಿ, ದಿನನಿತ್ಯ ಸ್ಟಾರ್ಟಿಂಗ್ ಇಂದನೇ ಸೋಮಾರಿತನ ಮಾಡದೆ, ಲೇಸಿನೆಸ್ ಇಟ್ಕೊಳ್ದೆ ಈ ಒಂದು ಇನ್ಸ್ಟ್ರಕ್ಷನ್ಗಳನ್ನ ನೀವು ಇವಾಗ್ಲಿಂದನೇ ಫಾಲೋ ಮಾಡ್ತಾ ಹೋಗಿ. ಯಾವಾಗ? ನಿಮ್ಮ ಕ್ಲಾಸ್ 10th ಶುರು ಆದಾಗ, ಡೇ 1 ಇಂದನೇ ಶುರು ಮಾಡ್ತಾ ಹೋಗಿ. ಹಾಗೆ ಕ್ಲಾಸ್ 10th ಹೋಗೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕಿವಿ ಮಾತು ಹೇಳೋದು, ಈಗ 9th ಮುಗೀತು ಅಂದ ತಕ್ಷಣ ಬುಕ್ಸ್ನ ತಗೊಂಡು ನೀವು ಗುಜರಿಗಂತೂ ಹಾಕಿರಲ್ಲ, ಮನೇಲಿ ಇರುತ್ತಲ್ಲ. ಹೋಗೋದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವೇನ್ ಮಾಡಬೇಕು, ರಿವೈಸ್ ಮಾಡ್ತಾ ಹೋಗ್ಬೇಕು. ಏನ್ ಇಂಪಾರ್ಟೆಂಟು ಅಂದ್ರೆ ಬೇಸಿಕ್ ವಿಷಯಗಳನ್ನ ನೀವೇನ್ ಮಾಡಬೇಕು, ಒಮ್ಮೆ ನೋಡ್ಕೊಂಡು ಹೋಗ್ಬೇಕು. ಓಕೆ, ಸೊ ನಮ್ಮ PW ಕನ್ನಡ 9th and 10th ಯೂಟ್ಯೂಬ್ ಚಾನಲಲ್ಲೇ ನೀವು ಪ್ಲೇ ಲಿಸ್ಟಿಗೆ ಹೋದಾಗ ಯು ವಿಲ್ ಗೆಟ್ ಎ ಬ್ಯಾಕ್ ಟು ಬೇಸಿಕ್ ಅನ್ನುವಂಥ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ. ಅದರಲ್ಲಿ ಎಲ್ಲ ಬೇಸಿಕ್ ವಿಡಿಯೋಗಳನ್ನ ನೀವು ನೋಡಬಹುದು. ಓಕೆ, ಆ ಒಂದು ವಿಡಿಯೋಗಳನ್ನ ವಾಚ್ ಮಾಡ್ಬೋದು. ಯು ವಿಲ್ ಕಮ್ ಟು ನೋ ಅಬೌಟ್ ಇಟ್. ಅರ್ಥ ಆಯ್ತಾ? ಗೆಟಿಂಗ್ ಇಟ್. ಸೊ ಬೇಸಿಕ್ ವಿಷಯಗಳು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಸ್ಕೂಲಲ್ಲೂ ಹೇಳ್ಕೊಡ್ತಾರೆ, ಚಿಂತೆ ಬೇಡ. ಆದರೆ ಅದರ ಜೊತೆಯಲ್ಲಿ ನನ್ನ ಸಜೆಷನ್ ಏನು ಅಂದರೆ, ಆ ಒಂದು ಬೇಸಿಕ್ ವಿಡಿಯೋಗಳನ್ನ ಯು ಕ್ಯಾನ್ ವಾಚ್ ಅಗೇನ್, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಇಷ್ಟು ಹೇಳ್ತಾ ನಿಮ್ಮ ಒಂದು ಕ್ಲಾಸ್ 10th ಚೆನ್ನಾಗಿ ಶುರು ಮಾಡಿ, ಶುಭ ಆರಂಭ ಮಾಡಿ ಅಂತ ಹೇಳ್ತಾ, ಈ ಎಲ್ಲ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಇದು ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಓಕೆ, ಸೊ ಟಿಲ್ ವಿ ಮೀಟ್ ಅಗೇನ್, ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು. ಆಲ್ ದ ಬೆಸ್ಟ್.